Welcome to Bedaku channel. Today's we discussed in this video about some important questions on regarding of the interference chapter. So let's move on to the question here. Aircraft passing over a head, we sometimes notice a slight shaking of the picture on our TV screen. This is due to means here ಒಂದು ಏರ್ಕ್ರಾಫ್ಟ್ ಹೋಗ್ತಿದೆ ಹೌದಾ. ಸೊ ಏರೋಪ್ಲೇನ್ ಹೋಗ್ತಿದೆ. ಸೊ ಈ ಏರೋಪ್ಲೇನ್ ಹೆಡ್ ಮೇಲೆ ಇನ್ ದಿಸ್ ಟೈಮ್ ವಾಟ್ ಹ್ಯಾಪನ್ಸ್, ಲೋ ಫ್ಲೈಯಿಂಗ್ ಆಗ್ತದೆ. ಈ ಟಿ ವಿಲಿ ಏನಾಗ್ತದೆ, ಸಮ್ ಪಿಕ್ಚರ್ಸ್ ಫ್ಲಕ್ಚುವೇಟ್ ಆದಂಗೆ ಕಾಣ್ತದೆ, ಶೇಕಿಂಗ್ ಆಗ್ತವೆ. ಯಾಕೆ ಹೀಗಾಗುತ್ತೆ, ಯಾವಾಗ ಹೀಗಾಗ್ಲಿಕ್ಕೆ ಕಾರಣ ಏನು ಅಂತ, ರೀಸನ್ ಏನು ಅಂತ ಕೇಳಿದ್ದಾರೆ. ಸೊ ಡ್ಯೂ ಟು ದ ವಾಟ್ ಏನಾಗುತ್ತೆ ಅಂದರೆ, ಸೊ ಆಂಟಿನಾಯಿಂದ ರಿಸೀವಿಂಗ್ ಆಂಟಿನಾ ಏನಿರ್ತದಲ್ಲ, ಇಲ್ಲಿಂದ ಬಂದು ಈ ಕಡೆ ಬರುತ್ತೆ. ರಿಸೀವಿಂಗ್ ಆಂಟಿನಾ ಮತ್ತು ವೇವ್ಸ್ ಏನಿಲ್ಲಿ ರಿಫ್ಲೆಕ್ಟ್ ಆಗ್ತಿರ್ತಾವಲ್ಲ, ಈ ಎರಡೂ ವೇವ್ಸು ಇಂಟರ್ಫಿಯರ್ ಆಗಿ ಸೂಪರ್ಪೋಸ್ ಆಗಿ ಏನಾಗುತ್ತೆ ಅಂದರೆ, ಸ್ವಲ್ಪ ಪಿಕ್ಚರ್ ಏನಾಗುತ್ತೆ, ಶಿಫ್ಟಿಂಗ್ ಆದಂಗೆ ಅನಿಸುತ್ತೆ. ಶಿಫ್ಟಿಂಗ್ ಆಗುತ್ತೆ ಅಂದರೆ, ಶಿಫ್ಟಿಂಗ್ ಆಗೋ ಸಂಬಂಧ ಏನಾಗುತ್ತೆ ಅಂದರೆ ಫ್ಲಕ್ಚುವೇಟ್ ಆದಂಗೆ ಕಾಣಿಸುತ್ತೆ. ಬಿಕಾಸ್ ಒನ್ ಬೈ ಒನ್ ಆಪ್ಷನ್ ನೋಡ್ಕೊತ ಹೋದರೆ ಅರ್ಥ ಆಗುತ್ತೆ. ಡಿಫ್ರಾಕ್ಷನ್ ಆಫ್ ದ ಸಿಗ್ನಲ್ ರಿಸೀವ್ಡ್ ಫ್ರಾಮ್ ದ ಆ್ಯಂಟೆನಾ. ಏನು ಡಿಫ್ರಾಕ್ಷನ್ ಆಗೋ ಫೆನಾಮಿನಿಂದ ಫ್ಲಕ್ಚುವೇಟ್ ಇದು ಪಿಕ್ಚರ್ ಶೇಕ್ ಆಗೋಲ್ಲ. ಹಾಗಾದರೆ ಏನಕ್ಕೆ, ಇಂಟರ್ಫರೆನ್ಸ್ ಆಫ್ ದ ಡೈರೆಕ್ಟ್ ಸಿಗ್ನಲ್ ರಿಸೀವ್ಡ್ ಬೈ ದ ಆ್ಯಂಟೆನಾ ವಿತ್ ಅ ವೀಕ್ ಸಿಗ್ನಲ್ ರಿಫ್ಲೆಕ್ಟೆಡ್ ಬೈ ದ ಪಾಸಿಂಗ್ ಏರ್ಕ್ರಾಫ್ಟ್. ಅಂದರೆ ವೀಕ್ ಸಿಗ್ನಲ್ಲು ಏರ್ಕ್ರಾಫ್ಟಿಂದ ರಿಫ್ಲೆಕ್ಟ್ ಆಗ್ತವೆ. ನೆಕ್ಸ್ಟು ಆಂಟೆನಾ ಏನು ರಿಸೀವ್ ಮಾಡ್ತಿರುತ್ತಲ್ಲ, ದ ಇಂಟರ್ಫರೆನ್ಸ್ ದಟ್ ಇಸ್ ಸಿಗ್ನಲ್ಸ್ ರಿಸೀವ್ಡ್ ಬೈ ದ ಆಂಟೆನಾ, ಇವೆರಡೂ ಏನಾಗ್ತವೆ, ದೇ ಆರ್ ಓವರ್ಲ್ಯಾಪಿಂಗ್ ಮೀನ್ಸ್ ಸೂಪರ್ಪೋಸ್ಡ್. ಸೊ ಸೂಪರ್ಪೋಸ್ ಆದಾಗ ಇಂಟರ್ಫರೆನ್ಸು, ಡ್ಯೂ ಟು ದ ಇಂಟರ್ಫರೆನ್ಸ್ ಆಗಿ ದ್ಯಾಟ್ ಪಿಕ್ಚರ್ ಈಸ್ ಲುಕ್ ಲೈಕ್ ಶೇಕಿಂಗ್, ಸ್ಲೈಟ್ಲಿ ಶೇಕ್ ಆಗ್ದಂಗೆ ಕಾಣಿಸುತ್ತೆ. ಹಾಗಾದರೆ ಅದಕ್ಕೋಸ್ಕರ ಶೇಕ್ ಆದಂಗೆ ಕಾಣಿಸುತ್ತೆ ಯಾವಾಗ ಏರ್ಕ್ರಾಫ್ಟ್ ಫ್ಲೈ ಆದಾಗ, ಮೀನ್ಸ್ ಟಿ ವಿ ಸ್ಕ್ರೀನಲ್ಲಿ, ಬಿಕಾಸ್ ಆಫ್ ಇಂಟರ್ಫರೆನ್ಸ್. ಯಾವ್ಯಾವ್ದ್ರ ಸಿಗ್ನಲ್ಸ್ ನಡುವೆ ಇಂಟರ್ಫರೆನ್ಸ್ ಆಗುತ್ತೆ, ಸೂಪರ್ಪೋಸ್ ಆಗ್ತದೆ, ಸಿಗ್ನಲ್ಸ್ ರಿಸೀವ್ಡ್ ಬೈ ದ ಆಂಟೆನಾ ಮತ್ತು ವೀಕ್ ಸಿಗ್ನಲ್ಸ್ ವಿಚ್ ಆರ್ ರಿಫ್ಲೆಕ್ಟೆಡ್ ಬೈ ದ ಏರ್ಕ್ರಾಫ್ಟ್. ಸೊ ಇನ್ನು ಉಳಿಕಿದ್ದು ನೋಡೋ ಅವಶ್ಯಕತೆ ಇಲ್ಲ. ಸೊ ನೀಡ್ ನಾಟ್ ಬಿ ಚೆಕ್ ದಟ್ ಆಪ್ಷನ್ಸ್. ನೋಡ್ಕೊಳ್ಳಿ. ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಆಫ್ ಏರ್ಕ್ರಾಫ್ಟ್. ವೈಬ್ರೇಷನ್ ಕ್ರಿಯೇಟೆಡ್ ಬೈ ದಿ ಪ್ಯಾಸೇಜ್ ಆಫ್ ಏರ್ಕ್ರಾಫ್ಟ್. ಆದರೆ ಕರೆಕ್ಟ್ ಆನ್ಸರ್ ಇದಕ್ಕೆ this one, interference of the direct signal received by the antenna with a weak signal reflected by the passing aircraft. Now move on to the next question here. The electromagnetic wave theory of light failed to explain. here ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಅಂದ ತಕ್ಷಣ ನೆನಪಾಗ್ಬಿಡ್ಬೇಕು, ಟ್ರಾನ್ಸ್ವರ್ಸ್ ನೇಚರಲ್ಲಿ ಇರುತ್ತೆ ಅಂತ ಹೇಳಿದ್ರು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, and this light is travels with a speed of 1 divided by root of epsilon naught mu naught. ಹೌದಾ, ಎಲ್ಲ ಗೊತ್ತು. ಆ್ಯಂಡ್ ಇಟ್ ಈಸ್ ನೀಡ್ ನಾಟ್ ರಿಕ್ವೈರ್ಡ್ ಎನಿ ಮೀಡಿಯಮ್ ಟು ಪ್ರೊಪಗೇಷನ್ ಆಫ್ ದ ಲೈಟ್. ಸೊ ಈ ವೇವ್ಸ್ ಪ್ರೊಪಗೇಟ್ ಆಗಲಿಕ್ಕೆ ಯಾವ ಮೀಡಿಯಮ್ ಬೇಕಾಗಿಲ್ಲ. ಬಟ್ ಇವಾಗೆಲ್ಲ ಏನು ಹೇಳಿದ್ದಾರೆ, ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಫೇಲ್ ಟು ಎಕ್ಸ್ಪ್ಲೇನ್ ದ ಫೆನಾಮಿನನ್ ಲೈಕ್ ಇಂಟರ್ಫರೆನ್ಸ್ ಫೆನಾಮಿನನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾಕಂದರೆ ವೇವ್ ನೇಚರಲ್ಲಿದೆ, ಮಾಡುತ್ತೆ. ಪೊಲರೈಸೇಷನ್ ಓಕೆ, ಟ್ರಾನ್ಸ್ವರ್ಸ್ ನೇಚರಲ್ಲಿದೆ ಅಂತ ಲೈಟ್ ಪ್ರೊಪಗೇಟ್ಸ್ ಇನ್ ಟ್ರಾನ್ಸ್ವರ್ಸ್ ನೇಚರ್ ಅಂತ ಹೇಳಿದೆ. ಹಾಗಾದರೆ ಪೊಲರೈಸೇಷನ್ ಕೂಡ ಎಕ್ಸ್ಪ್ಲೇನ್ ಮಾಡುತ್ತೆ. ಡಿಫ್ರಾಕ್ಷನ್, ವಾಟ್ ಅಬೌಟ್ ಡಿಫ್ರಾಕ್ಷನ್, ಇದು ಕೂಡ ವೇವ್ ನೇಚರಲ್ಲಿದ್ದಾಗೆ ಡಿಫ್ರಾಕ್ಷನ್ ಫೆನಾಮಿನ ಆಗುತ್ತೆ. ಸೊ ಹಾಗಾದರೆ ವೇವ್ ಥಿಯರಿನೇ ಹೇಳುತ್ತೆ ಅಂದರೆ ಇದು ಕೂಡ ಡಿಫ್ರಾಕ್ಷನ್ ಕೂಡ ಎಕ್ಸ್ಪ್ಲೇನ್ ಮಾಡುತ್ತೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ, ಸೊ ಸಟನ್ ನಿಮಗೆಲ್ಲ ಗೊತ್ತಿರೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಹೊತ್ತಿಗೆ ಅಂದರೆ ಸಾಲ್ವ್ ಮಾಡೋ ಹೊತ್ತಿಗೆ ಹೇಳ್ತೀನಿ. ಆದರೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ವೆನ್ ಅ ಸರ್ಟನ್ ಫ್ರೀಕ್ವೆನ್ಸಿ ಆಫ್ ದಿ ಸೂಟೇಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಈಸ್ ಇನ್ಸಿಡೆಂಟ್ ಆನ್ ದಿ ಸರ್ಫೇಸ್ ಆಫ್ ದ ಮೆಟೀರಿಯಲ್. ಸೊ ಎಲೆಕ್ಟ್ರಾನ್ಸ್ ಆರ್ ಎಜೆಕ್ಟೆಡ್ ಫ್ರಾಮ್ ದ ಮೆಟಲ್ ಸರ್ಫೇಸ್ ಬೈ ಗೇನಿಂಗ್ ದ್ಯಾಟ್ ಸರ್ಟನ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್. ಅಂದರೆ ಸರ್ಟನ್ ಎನರ್ಜಿನ ಗೇನ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ಲಿಬ್ರೇಟ್ ಆಗ್ತದೆ. ದಿಸ್ ಫೆನಾಮಿನ ಇಸ್ ಕಾಲ್ಡ್ ಅ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲೇನಾಗಿತ್ತು, ಲೈಟ್ ಇಂಟ್ರಾಕ್ಟ್ ವಿತ್ ಅ ಪಾರ್ಟಿಕಲ್. ಯಾವ ಪಾರ್ಟಿಕಲು, ಎಲೆಕ್ಟ್ರಾನ್ ಜೊತೆ ಇಂಟ್ರಾಕ್ಟ್ ಮಾಡ್ತು. ದಟ್ ಟೈಮ್ಸ್ ಇಟ್ ಇಸ್ ಬಿಹೇವ್ಸ್ ಆ್ಯಸ್ ಅ
ಪಾರ್ಟಿಕಲ್ ನೇಚರ್. ಆ ಪಾರ್ಟಿಕಲ್ ನೇಚರ್ ಬಗ್ಗೆ ಹೇಳಬೇಕು. ಪಾರ್ಟಿಕಲ್ ಎಕ್ಸಾಕ್ಟ್ ಆಯಿತು, ಹೌದಾ? ಎಲೆಕ್ಟ್ರಾನ್ ಎಕ್ಸಾಕ್ಟ್ ಆಯಿತು. ಹಾಗಾದರೆ ಪಾರ್ಟಿಕಲ್ ನೇಚರಲ್ಲಿದ್ದವಾಗಷ್ಟೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿಯಲ್ಲಿ ವೇವ್ ಥಿಯರಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾದರೆ ಯಾವ ಥಿಯರಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫೇಲ್ ಆಯಿತು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಎಕ್ಸಾಕ್ಟ್ಲಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು. ಇನ್ನೊಂದು ಯಾವುದು ಅಂದರೆ ಕಾಂಪ್ಟನ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯಿಂದ. ಸೊ ಹಾಗಾದರೆ ಈ ಕ್ವಶನಿಗೆ ಆನ್ಸರ್ ಯಾವುದು ಹೇಳಿ? ಎಕ್ಸಾಕ್ಟ್ಲಿ, ದಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಟ್ ಡಸಂಟ್ ಎಕ್ಸ್ಪ್ಲೇನ್ ದ ಫೆನಾಮಿನಾ. ಹಾಗಾದರೆ ನೆಕ್ಸ್ಟ್ ಕ್ವಶನ್, ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಹಿಯರ್. ಲೈಟ್ ಫ್ರಾಮ್ two coherent sources of same amplitude A and the wavelength lambda illuminates the screen. The intensity of the central maxima is I0. Okay, if the source were incoherent, the intensity of the at the same point will be. Now here ಸ್ವಲ್ಪ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಏನು ಹೇಳಿದ್ದಾರೆ ಅವರು? ಲೈಟ್ ಫ್ರಾಮ್ ದ ಟೂ ಕೋಹರೆಂಟ್ ಸೋರ್ಸ್ ಆಫ್ ದ ಸೇಮ್ ಆ್ಯಂಪ್ಲಿಟ್ಯೂಡ್. ಆ್ಯಂಪ್ಲಿಟ್ಯೂಡ್ ಇಸ್ ದ ಸೇಮ್. ಓಕೆ, ಕೋಹರೆಂಟ್ ಸೋರ್ಸ್ ಇದ್ದಾವೆ, ವೇವ್ ಲೆಂತ್ ಕೂಡ ಸೇಮ್ ಇದೆ, ಲೈಟ್ ಲ್ಯಾಂಬ್ಡಾ ಇದೆ. ಓಕೆ, ದ ಇಂಟೆನ್ಸಿಟಿ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ದೇ ಆರ್ ಗಿವನ್ I0. ಓಕೆ, ಇಫ್ ದ ಸೋರ್ಸ್ ವೇರ್ ಇನ್ಕೋಹರೆಂಟ್, ಇವಾಗ ಕೋಹರೆಂಟ್ ಸೋರ್ಸನ್ನು ಯೂಸ್ ಮಾಡಿದ್ದೀವಲ್ಲ, ಸಪೋಸ್ ಸೋರ್ಸಸ್ ಆರ್ ಇನ್ಕೋಹರೆಂಟ್ ನೇಚರಲ್ಲಿದ್ದರೆ ವಾಟ್ ಈಸ್ ದ ಇಂಟೆನ್ಸಿಟಿ ಅಟ್ ಅ ಸೇಮ್ ಪಾಯಿಂಟ್? ಸೂಪರ್ಪೋಸ್ ಆಗ್ತವೆ, ಬಟ್ ಅವಾಗ ಇಂಟೆನ್ಸಿಟಿ ಏನಾಗುತ್ತೆ? ನೀವು ಇಂಟೆನ್ಸಿಟಿ ಯಾವ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಸಿಯರ್ ಗಿವನ್ ಡಾಟಾ ಬರ್ಕೊಳ್ಳಿ. ದರ್ ಈಸ್ ಅ ರಿಸಲ್ಟೆಂಟ್ ಇಂಟೆನ್ಸಿಟಿ, ವಿ ನೋ ದ್ಯಾಟ್ ಇಟ್ ಇಸ್ ಗಿವನ್ ಬೈ I equals to I1 plus I2 plus 2 into root of I1 into root of I2 of cos pi. ಹಾಗಾದರೆ ಈ ಕ್ವೆಶನ್ ಯೂಸ್ ಮಾಡಿಕೊಂಡು ಇಲ್ಲೇನು ಹೇಳಿದ್ದಾರೆ? ಸೆಂಟ್ರಲ್ ಮ್ಯಾಕ್ಸಿಮಾ. ಸೆಂಟ್ರಲ್ ಮ್ಯಾಕ್ಸಿಮಾ ಅಂತಂದರೆ ಇಸ್ ದೇರ್ ಈಸ್ ಅ ಫೇಸ್ ಡಿಫ್ರೆನ್ಸ್? ನೋ, phase difference becomes 0, means cos 0. Cos 0 means 1 here. So 2 times of root of I1, root of I2. Okay, now see here. For a coherent source, I0 equals to, they are given here, central intensity of the central bright. ಅಂದರೆ ಸೂಪರ್ಪೋಸ್ ಆದ ತಕ್ಷಣವೇ ಇದರದ್ದು ಇಂಟೆನ್ಸಿಟಿ ಕೊಟ್ಟಿದ್ದಾರೆ. ಎಷ್ಟು? ರಿಸಲ್ಟೆಂಟ್ ಇಂಟೆನ್ಸಿಟಿ I0 ಅಂತ ಹೇಳಿದ್ದಾರೆ. ಸೆಂಟ್ರಲ್ ಮ್ಯಾಕ್ಸಿಮಾ ಅದೇ. ಮ್ಯಾಕ್ಸಿಮಾ ಅಂತಂದರೆ ಪೈ ವ್ಯಾಲ್ಯೂ ಇಸ್ ಬಿಕಮ್ 0 ಆಯಿತು. ಸೊ ಇಂಟೆನ್ಸಿಟಿ ಆಫ್ ದ ಟೂ ವೇವ್ಸ್ ಗೊತ್ತಿಲ್ಲ, ಸೇಮ್ ಅಂತ ಹೇಳಿಬಿಟ್ಟಿದ್ದಾರೆ. ಆ್ಯಂಪ್ಲಿಟ್ಯೂಡ್ ಸೇಮ್ ಇದೆ ಅಂದರೆ ಇಂಟೆನ್ಸಿಟಿ ಕೂಡ ಸೇಮ್ ಇರುತ್ತೆ, ಹೌದಾ? ಹಾಗಾದರೆ I1 I2 ದೇ ಮಸ್ಟ್ ಬಿ ಈಕ್ವಲ್ಸ್ ಟು I. ಸೊ I1 I2ನ I ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಬಿಕಾಸ್ ಅವರೇ ಕೊಟ್ಟಿದ್ದಾರೆ ಆ್ಯಂಪ್ಲಿಟ್ಯೂಡ್ ಈಸ್ ಸೇಮ್ ಅಂತ ಕೇಳ್ತಿದ್ದಾರೆ. ಆ್ಯಂಪ್ಲಿಟ್ಯೂಡ್ ಸೇಮ್ ಇದ್ದರೆ ಇಂಟೆನ್ಸಿಟಿ ಕೂಡ ಸೇಮ್ ಇರುತ್ತೆ. ಪ್ಲಸ್ 2 ಇಂಟು ರೂಟ್ ಆಫ್ ಐ ಏನು ಬರುತ್ತೆ? I ಓನ್ಲಿ. ಸೊ 2 ಇಂಟು I cos pi ಟೆನ್ಸ್ ಟು ದ 1. ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ I plus 2I ದಟ್ ಗಿವ್ಸ್ ದ 4I. ಸೊ ಹಾಗಾದರೆ ಫಾರ್ ಕೋಹರೆಂಟ್ ಸೋರ್ಸಿಗೆ ಇಂಟೆನ್ಸಿಟಿ ಏನು ಬಂತು? ಇಂಟೆನ್ಸಿಟಿ ಆಫ್ ಟೂ ವೇವ್ಸ್ ಎಷ್ಟಿರ್ತದೆ? I equals to I0 divided by 4I. ಆಯಿತಾ? ಬಟ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಆ್ಯಂಪ್ಲಿಟ್ಯೂಡ್ ಅಟ್ ಅ ಸೇಮ್ ಪೊಸಿಷನ್ ಇಫ್ ದ ಸೋರ್ಸಸ್ ಆರ್ ಇನ್ಕೋಹರೆಂಟ್ ಇದ್ದರೆ ಆವಾಗ ಅದೇ ಪೊಸಿಷನಲ್ಲಿ ಇಂಟೆನ್ಸಿಟಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೂಪರ್ಪೋಸ್ ಆಗ್ತವೆ, ಇಲ್ಲಂತಿಲ್ಲ, ಸೂಪರ್ಪೋಸ್ ಆಗ್ತದೆ. ಬಟ್ ಅವಾಗ ಏನಾಗ್ತದೆ? ಈ ಟರ್ಮು ದಿಸ್ ಟರ್ಮ್ ಇಸ್ ಟೆನ್ಸ್ ಟು 0, ಬಿಕಾಸ್ ದಿಸ್ ಇಸ್ ದ ದೇರ್ ಇಸ್ ಫೇಸ್ ಡಿಫ್ರೆನ್ಸ್. ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಇರಲ್ಲ ಅಂತಂದರೆ ಕಾಸ್ ಪೈ ವ್ಯಾಲ್ಯೂ ಸಮ್ಟೈಮ್ಸ್ ಅವಾಗ ದಿಸ್ ಟರ್ಮ್ ಟೆನ್ಸ್ ಟು ದ 0. ಹಾಗಾದರೆ ಏನು ಬರುತ್ತೆ ಹೇಳಿ? ಜಸ್ಟ್ ಸೂಪರ್ಪೋಸ್ ಅಂದರೆ ಎರಡು ಈಕ್ವಲ್ ಆ್ಯಡ್ ಮಾಡ್ತೀವಿ. ಫಾರ್ ಇನ್ಕೋಹರೆಂಟ್ ಸೋರ್ಸ್ I1 plus I2, ಹಿಯರ್ intensities of two waves are same, means I plus I, that gives a 2I. But I value we already calculated is I0 by 2, that is I0 by 4. Sorry, I0 by 4 ಬಂದಿದೆ. ಆ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ I ವ್ಯಾಲ್ಯೂ, ಸೊ 2 1s are 2 2s are, so we get I0 divided by 2. ಸೊ ಹಾಗಾದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ is if you using the incoherent source, that time at the same position the intensity becomes I0 divided by 2 times.
ಸೊ 1/2 ಹಾಫ್ ಟೈಮ್ಸ್ ಆಫ್ ದ ಇಂಟೆನ್ಸಿಟಿ ಆಫ್ ದ ಪ್ರೀವಿಯಸ್ ಕೋಹರೆಂಟ್ ಸೋರ್ಸಿಗೆ ಯೂಸ್ ಮಾಡಿದ್ದಾರೆ. ಹಾಗಾದರೆ ಆನ್ಸರ್ ಯಾವುದು ಇದಕ್ಕೆ? ದಿಸ್ ಒನ್, I0/2. Now move on to the next question here. In a Young's double slit experiment with a sodium vapor lamp of a wavelength 589 nanometer and slits 0.589 millimeter apart, the half angular width of the central maxima. Now see here, in a Young's double slit experiment, sodium vapor lamp wavelength ಕೊಟ್ಟಿದ್ದಾರೆ 589 nanometer and the slit width is given 0.589 apart, and what is asking to calculate the half angular width of the central maxima. So this is nothing but easy this here. Given data ಬರ್ಕೊಳ್ರಿ, lambda is equals to 589 nanometer wavelength ಕೊಟ್ಟಿದ್ದಾರೆ and slit width d equals to 0.589 millimeter and they are asking half angular width, that is theta. They are not, so ask question mark ಇದೆ. So half angular width formula ಏನು, theta is equals to lambda by slit width, that is wavelength by slit width. Sin theta equals to lambda by d. ಆಯಿತಾ? ಸೊ sin theta equals to lambda by d ಅಂತಂದರೆ, ಸೊ ಸಿಯರ್ theta ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. sin theta equals to, now substitute the value, lambda is 589 nano means 10 to the power of minus 9. Okay, and what about the right in terms of 589 ಅಂತ ಬರೆದ್ರೆ ಏನಾಗುತ್ತೆ, 589 ಮೈಕ್ರೋದಲ್ಲಿ ಶಿಫ್ಟ್ ಮಾಡಿದ್ರೆ 10 to the power of minus 6 ಆಯಿತು. ಸೊ 589 they are cancelled, so remaining is minus 9. 10 to the power of minus 9 goes to numerator means 10 to the power of minus 6 plus 6 ಆಗುತ್ತೆ. minus 9 plus 6 ಅಂದರೆ ಎಷ್ಟಾಗುತ್ತೆ, that is minus 3 here. 10 to the power of minus 3 in terms of decimal ಬರೆದ್ರೆ 0.0001. ಬಟ್ sin theta ಇದೆ, they asking theta value, angular width. ಹಾಗಾದರೆ sin go to the RHS ಅಂದರೆ ಇನ್ವರ್ಸ್ ಆಗುತ್ತೆ, sin inverse of 0.001. that is nothing but ಆನ್ಸರ್ ಯಾವುದಿರಲಿ ಹಾಗಾದರೆ ಥರ್ಡ್ ಒನ್ ಇಸ್ ದ 10 to the power of minus 3 ಆಗುತ್ತಲ್ಲ, 0.001 ಆಗಬೇಕಿತ್ತು, ಶಿಫ್ಟಿಂಗ್ ಮಾಡ್ತೀವಲ್ಲ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. 10 to the power of minus 3 ಅಂದರೆ 0.001 ಆಗುತ್ತೆ. ಕರೆಕ್ಟ್ ಆನ್ಸರ್ 0.001 ಆಗುತ್ತೆ ಶಿಫ್ಟ್. ಸೊ ಕರೆಕ್ಟ್ ಆನ್ಸರ್ ಇಸ್ ದಿಸ್. ಶಿಫ್ಟಿಂಗ್ ಸ್ವಲ್ಪ ತಪ್ಪಾಗಿದೆ, ಒಂದು ಈ ಕಡೆ ಬರಬೇಕಿತ್ತು, ಕರೆಕ್ಟ್ ಮಾಡ್ಕೊಳ್ಳಿ. ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಹಿಯರ್. In a Young's double slit experiment, the third slit is made in between the double slit. The third slit made in between the double slit. Then ಅಂದರೆ ಇಂಟರ್ಫರೆನ್ಸ್ ಬಗ್ಗೆ ಆಗುತ್ತೆ, ಇಂಟರ್ಫರೆನ್ಸ್ ಬರುತ್ತೋ ಇಲ್ಲೋ ಫಸ್ಟ್ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ನಿಮಗೆ. ಬರೀ ಡಬಲ್ ಸ್ಲಿಟ್ ಯೂಸ್ ಮಾಡಿದ್ರೆ ಅಷ್ಟೇ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತಾ? ಇಲ್ಲ. ಇಂಟರ್ಫರೆನ್ಸ್ ಅಂದ್ರೇನು, ಸೂಪರ್ಪೊಸಿಷನ್ ಆಫ್ 2 or more waves. Superposition of 2 or more waves. There is a distribution of the light. ಅಂದರೆ ಅವಾಗ ಆಲ್ಟರ್ನೇಟೆಡ್ ಬ್ರೈಟ್ ಡಾರ್ಕ್ ಬರುತ್ತೆ. ಎರಡು ಮಿನಿಮಮ್ 2 ಇರಬೇಕು ವೇವ್ಸು, ಮ್ಯಾಕ್ಸಿಮಮ್ ಇರಬಹುದು. ಹಾಗಾದರೆ ಎರಡೇ ಸ್ಲಿಟ್ಟನ್ನು ಯೂಸ್ ಮಾಡಿದ್ರೆ ಅಷ್ಟೇ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತಾ? ಯಂಗ್ಸ್ ಡಬಲ್ ಸ್ಲಿಟ್ ಮಾಡಿರೋದು 2 ಸ್ಲಿಟ್ ಯೂಸ್ ಮಾಡಿಕೊಂಡು, ಡಬಲ್ ಸ್ಲಿಟ್ 2 ಸ್ಲಿಟ್ನ ಇನ್ಸ್ಟೆಡ್ ಆಫ್ ದ 2 ಸ್ಲಿಟ್ ಇಫ್ ಯು ಆರ್ ಯೂಸಿಂಗ್ ದ 3 ಸ್ಲಿಟ್, ಥರ್ಡ್ ಸ್ಲಿಟ್ ಇನ್ ಬಿಟ್ವೀನ್ ಅದ್ರ ಮಧ್ಯಗಡೆ ಮತ್ತೆ ಇಟ್ಟು ಬಂದರೆ ಅವಾಗ ಏನಾಗುತ್ತೆ, ಸ್ಲಿಟ್ ಪ್ಯಾಟರ್ನ್ ಬರುತ್ತೆ ಇಲ್ಲೋ? ಬರುತ್ತೆ. ಬಟ್ ಬ್ರೈಟ್ ಟು ಡಾರ್ಕ್ ಫ್ರಿಂಜಸ್ಸು ಅದರದ್ದೇನು ಇಂಟೆನ್ಸಿಟಿ ಇರುತ್ತಲ್ಲ ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತೆ ಇಲ್ಲಂತಿಲ್ಲ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ 3 ಫ್ರಿಂಜಸ್ 3 ಸ್ಲಿಟ್ಟನ್ನ ಯೂಸ್ ಮಾಡಿದ್ರು ಬರುತ್ತೆ. ಬಟ್ ಇಂಟೆನ್ಸಿಟಿ ಆಫ್ ದ ಬ್ರೈಟ್ ಮತ್ತು ಡಾರ್ಕ್ ಫ್ರಿಂಜಸ್ ಏನಿರ್ತಾವಲ್ಲ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಹಾಗಾದರೆ 1 by 1 ಆಪ್ಷನ್ ನೋಡಿ ಇಲ್ಲಿ. ಇಂಟೆನ್ಸಿಟಿ ಆಫ್ ದ ಫ್ರಿಂಜ್ ಟೋಟಲಿ ಡಿಸಪಿಯರ್, ಇಲ್ಲ, ತಪ್ಪದು. ಸೊ ಇಟ್ ಇಸ್ ರಾಂಗ್ ಆನ್ಸರ್, ರಾಂಗ್ ಆಪ್ಷನ್. ಓನ್ಲಿ ಬ್ರೈಟ್ ಲೈಟ್ ಈಸ್ ಅಬ್ಸರ್ವ್ಡ್ ಆನ್ ದ ಸ್ಕ್ರೀನ್, ನೋ, this also wrong. Fringe of the unequal width are formed, no.
ಇಂಟರ್ಫರೆನ್ಸಲ್ಲಿ ಈಕ್ವಲ್ ಫ್ರಿಂಜ್ ಇರೋ ಅಂದರೆ ಆಲ್ಟರ್ನೇಟ್ ಬ್ರೈಟು ಡಾರ್ಕ್ ಈಕ್ವಲ್ ಆಗಿ ವಿಡ್ತ್ ರೀ. ದೇರ್ ಇಸ್ ಡಿಫ್ರಾಕ್ಷನಲ್ಲಿ ಆಗಲ್ಲ. ಡಿಫ್ರಾಕ್ಷನ್ ಗೊತ್ತಿದೆ ನಿಮಗೆ. ಡಿಫ್ರಾಕ್ಷನಲ್ಲಿ ಅನ್ಈಕ್ವಲ್ ವಿಡ್ತಿರೋ ಫ್ರಿಂಜಸ್ ಫಾರ್ಮ್ ಆಗ್ತವೆ. ಬಟ್ ಇಲ್ಲಿ ಹಾಗಲ್ಲ, ಈಕ್ವಲ್ ವಿಡ್ತಿರೋ ಫ್ರಿಂಜಸ್ ಫಾರ್ಮ್ ಆಗ್ತವೆ. ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಾನ್ಸಿಕ್ಯೂಟಿವ್ ಬ್ರೈಟ್ ಇರಲಿ, ಟೂ ಕಾನ್ಸಿಕ್ಯೂಟಿವ್ ಡಾರ್ಕ್ ಫ್ರಿಂಜಸ್ ಇರಲಿ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಹೌದಾ? ವಿಡ್ತು ಈಕ್ವಲ್ ಆಗಿರ್ತದೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಫ್ರಿಂಜ್ ಆಫ್ ಅನ್ಈಕ್ವಲ್ ವಿಡ್ತ್ ಆರ್ ಫಾರ್ಮ್, ಅದು ಕೂಡ ರಾಂಗ್. ಕಾಂಟ್ರಾಸ್ಟ್ ಬಿಟ್ವೀನ್ ದಿ ಬ್ರೈಟ್ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ಈಸ್ ರೆಡ್ಯೂಸ್. ಸೊ ದ ಕರೆಕ್ಟ್ ಆಪ್ಷನ್, ಸೊ ಕರೆಕ್ಟ್ ಆನ್ಸರ್ ಯಾವುದು ಇದಕ್ಕೆ? 4th one. So which one is the correct answer? This one. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್ here. The maximum number of the possible interference maxima when slit separation is equals to 4 times of the wavelength of light used in a double slit experiment. See here, the maximum number of possible, they are asking what is the maximum number of possible interference. ಅಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಬ್ರೈಟ್ ಫ್ರಿಂಜಸ್ಸು, ನಂಬರ್ ಆಫ್ ಬ್ರೈಟ್ ಫ್ರಿಂಜಸ್ ಕೇಳಿದ್ದಾರೆ. ವೆನ್ ಸ್ಲಿಟ್ ಸಪ್ರೇಷನ್ ಈಕ್ವಲ್ಸ್ ಟು, ಅಂದರೆ ಸ್ಲಿಟ್ ವಿಡ್ತ್ ಎಷ್ಟಿದೆ? ಇಟ್ ಈಕ್ವಲ್ಸ್ ಟು 4 times ಆಫ್ ದ ವೇವ್ ಲೆಂತ್ ಆ್ಯಂಡ್ ಯೂಸ್ಡ್ ಇನ್ ದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಹಾಗಾದರೆ ಸಿಂಪಲ್ ಇದೆ, ಬರ್ಕೊಳ್ಳಿ. ಡಿ ಸ್ಲಿಟ್ ವಿಡ್ತ್ ಎಷ್ಟಿದೆ? 4 times ಆಫ್ ದ ಲ್ಯಾಂಬ್ಡಾ. ಓಕೆ, ಮ್ಯಾಕ್ಸಿಮಾ ಕೇಳಿದಾರಂದರೆ ಸೆಂಟ್ರಲ್ ಮ್ಯಾಕ್ಸಿಮಮಿಂದ ಇವಾಗ ಜಸ್ಟ್ ನೋಡಿದ್ವಿ. ಹೌದಾ? xn ಈಕ್ವಲ್ಸ್ ಟು ಡಿ ಸೈನ್ ಥೀಟಾ ಈಕ್ವಲ್ಸ್ ಟು ಎನ್ ಲ್ಯಾಂಬ್ಡಾ. ಸೊ ವಾಟ್ ಈಸ್ ದ ಪಾರ್ಟ್ ಡಿಫ್ರೆನ್ಸ್ ಏನಾಗುತ್ತೆ ಅವಾಗ? ಡಿ ಸೈನ್ ಥೀಟಾ ಈಕ್ವಲ್ಸ್ ಟು ಎನ್ ಲ್ಯಾಂಬ್ಡಾ. ಎನ್ ಇಂಡಿಕೇಟ್ಸ್ ದ ವಾಟ್? ನಂಬರ್ ಆಫ್ ದ ಫ್ರಿಂಜಸ್ and lambda is the wavelength of the light used, and this is d is nothing but slit width. Okay, see for a maxima ಅವ್ರು ಕೇಳಿರೋದೇನು? ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಸಿಬಲ್. ಸೊ ಇಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತಲ್ಲ, ದಟ್ ಇನ್ಫಿನಿಟ್ಲಿ ಫಾರ್ ಡಿಸ್ಟೆನ್ಸಲ್ಲಿ ಇರ್ತವೆ. ಸ್ಲಿಟ್ ಈಸ್ ಇನ್ಫಿನಿಟ್ಲಿ ಅಪ್ ಆ್ಯಂಡ್ ಡೌನಲ್ಲಿ ಥೀಟಾ ವ್ಯಾಲ್ಯೂ ಬಿಕಮ್ಸ್ 90 ಡಿಗ್ರಿ ಆಗುತ್ತೆ. ಈ ರೀತಿ ಬರುತ್ತೆ. ಇಟ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು 90 ಡಿಗ್ರಿ. ದ ಮ್ಯಾಕ್ಸಿಮಾ ದಟ್ ಈಸ್ ಫಾರ್ದೆಸ್ಟ್ ಫ್ರಾಮ್ ದ ಸ್ಲಿಟ್ is infinitely up ಇರಲಿ ಡೌನ್ ಇರಲಿ, ಥೀಟಾ ಬಿಕಮ್ಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ವಾಟ್ ಈಸ್ ಹಾಗಾದ್ರೆ ಏನು ಬರುತ್ತೆ ಇಲ್ಲಿ? ಥೀಟಾ ಇಸ್ 90 ಅಂದರೆ ಸೈನ್ 90 is 1 here. ಸೊ ವಿ ಗಾಟ್ ಡಿ ಈಕ್ವಲ್ಸ್ ಟು ಎನ್ ಲ್ಯಾಂಬ್ಡಾ. ಇಕ್ವೇಷನಲ್ಲಿ ಅಪ್ಲೈ ಮಾಡಿದ್ರೆ ಅವ್ರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಡಿಫರೆನ್ಸ್ ಮ್ಯಾಕ್ಸಿಮಮ್ ನಂಬರ್ ಅಂತಂದರೆ ಮ್ಯಾಕ್ಸಿಮಮ್ ಬರಬೇಕಂದ್ರೆ ಎರಡರಲ್ಲಿ 90 ಡಿಗ್ರಿ. ಇನ್ಫಿನಿಟ್ಲಿ ಲಾಂಗ್ ಇರ್ತದೆ ಸ್ಲಿಟ್ಟಿಗೆ ಕಂಪೇರ್ ಮಾಡಿದರೆ. ಸೊ ಈ ರೀತಿ ಬಂದಿರುತ್ತೆ ಎರಡು ಸ್ಲಿಟ್ಟನ್ನು ಯೂಸ್ ಮಾಡಿದಾಗ. ಸೊ 90 ಇರುತ್ತೆ ಆಲ್ಮೋಸ್ಟ್. ದಟ್ಸ್ ವೈ. Can you understand that one? Okay. So equation 1 becomes d equals to n into lambda. Now we have to calculate number of the maximum number of possible interference ಬೇಕು ನಮಗೆ. ಸೊ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಡಿ ಈಕ್ವಲ್ಸ್ ಟು 4 ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ. ಸೊ 4 ಲ್ಯಾಂಬ್ಡಾ ಇಂಟು ಎನ್ ಲ್ಯಾಂಬ್ಡಾ get cancel. So remaining is n equals to 4. That indicates here number of possible intervals. So maximum on either side of the central maxima is, ನೋಡಿ ಎರಡರೂ ಸೈಡು ಇರ್ತವೆ. ಹೌದಾ? ಒಂದು ಸೈಡ್ ಅಷ್ಟೇ ಪ್ಯಾಟರ್ನ್ ಬರಲ್ಲ. ಇಲ್ಲಿ ಸೆಂಟ್ರಲ್ ಫ್ರಿಂಜ್ ಬರುತ್ತೆ, ಇಲ್ಲೂ ಕೂಡ ನಂಬರ್ ಆಫ್ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲೂ ಕೂಡ ಇನ್ನೊಂದು ಏನು ಗೊತ್ತು ನಮಗೆ? ಅಟ್ ಸೆಂಟ್ರಲ್ ಪೊಸಿಷನ್ ವಿ ಗಾಟ್ ಅ ಬ್ರೈಟ್ ಫ್ರಿಂಜ್. ಇಟ್ ಈಸ್ ಆಲ್ಸೋ ಮ್ಯಾಕ್ಸಿಮಾ. ಹೌದಾ? ಇಲ್ಲೂ ನಂಬರ್ ಆಫ್ ಪಾಸಿಬಲ್ಸು ಮ್ಯಾಕ್ಸಿಮಾ ಎಷ್ಟಿದ್ದಾವೆ? 4 ಇದೆ. ಇಲ್ಲೂ ಕೂಡ ಎಷ್ಟಿದೆ? ನಂಬರ್ ಆಫ್ ಪಾಸಿಬಲ್ 4 ಇದೆ. ಯಾಕಂದರೆ ಅಪ್ ಡೌನ್ ಆಲ್ಟರ್ನೇಟೆಡ್ ಆನ್ ಐದರ್ ಸೈಡು ಬರ್ತದೆ. ಸೆಂಟ್ರಲ್ ಮ್ಯಾಕ್ಸಿಮಮ್ ಆನ್ ಐದರ್ ಸೈಡ್ ವಿ ಹವ್ ಗಾಟ್ ಪ್ಯಾಟರ್ನ್ ಆಲ್ಟರ್ನೇಟೆಡ್ ಬ್ರೈಟ್ ಡಾರ್ಕ್. ಇಲ್ಲೂ ಕೂಡ 4 ಪಾಸಿಬಲ್ ಇದ್ದಾವೆ. ಇಲ್ಲೂ ಕೂಡ 4 ನಂಬರ್ಸ್ ಆಫ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಸಿಬಲ್ ಇಂಟರ್ಫರೆನ್ಸ್. ಆ್ಯಂಡ್ ಅಟ್ ಸೆಂಟ್ರಲ್ ಪೊಸಿಷನ್ ಇಟ್ ಇಸ್ ಆಲ್ಸೋ ಮ್ಯಾಕ್ಸಿಮಾ +1 ಆಯಿತು. ಹಾಗಾದರೆ ಟೋಟಲ್ ನಂಬರ್ ಆಫ್ ಮ್ಯಾಕ್ಸಿಮಮ್ ಎಷ್ಟಾದವು? ಹಾಗಾದರೆ
4 times lambda ಇದ್ದವಾಗ translate to adding these all numbers 4 plus 4 plus 1 that gives the what? 9 exactly. So number of the maximum. So maximum number of the possible interference is 9. So which one is the correct answer? This one. 3 times of lambda ಇತ್ತಂದರೆ ಏನಾಗ್ತಬೇಕು? 3 ಆಗುತ್ತೆ. ನಂಬರ್ ಆಫ್ ಮ್ಯಾಕ್ಸಿಮಮ್ ಒಂದು ಸೈಡಲ್ಲಿ 3 ಆಗುತ್ತೆ. ಅದೇ 5 ಇನ್ನೊಂದು ಸೈಡಲ್ಲೂ ಆ್ಯಡ್ ಮಾಡಬೇಕು. 3 + 3 is 6 ಆಗುತ್ತೆ. 3 ಸೆಂಟ್ರಲ್ ಒಂದು ಬ್ರೈಟ್ ಇರುತ್ತೆ. 3 + 3 6 + 7 ಅರ್ಥ ಆಯ್ತಾ? ಈ ರೀತಿ ಮಾಡಬೇಕು ಅಷ್ಟೇ. ಸೊ move to the next one here. Next question, that is Young's double slit experiment gives the interference fringes of the width 0.3 millimeter. Okay, a thin glass plate made up of the material of refractive index 1.5 kept in the path of the light from one of the slit, then the fringe width becomes shear. ಏನು ಮಾಡಿದ್ದಾರೆ ಅಂದರೆ S1 S2 ಹೌದಾ, ಯಾವುದೋ ಇಲ್ಲಿ ಮ್ಯಾಕ್ಸಿಮಾನು ಫ್ರಿಂಜ್ ವಿಡ್ ಪ್ಯಾಟ್ರನ್ ಬರುತ್ತೆ ಅಂತ ಕೊಟ್ರಿ. ಇಂಟರ್ಫರೆನ್ಸ್ ಪ್ಯಾಟ್ರನ್ ವಿ ಆರ್ ಗಾಟ್ ಹಿಯರ್ ಆನ್ ದ ಸ್ಕ್ರೀನ್. ಸೊ ಒನ್ ಆಫ್ ದ ಪಾತ್ ದೇ ಆರ್ ಪ್ಲೇಸಿಂಗ್ ದಿ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಗ್ಲಾಸ್ ಪ್ಲೇಟನ್ನು ಇಟ್ಟಿದ್ದಾರೆ. ಸೊ ಥಿನ್ ಗ್ಲಾಸ್ ಪ್ಲೇಟ್ ವಿಚ್ ಇಸ್ ಮೇಡ್ ಅಪ್ ಆಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸು ಕೊಟ್ಟಿದ್ದಾರೆ. ಇಫ್ ಯು ಆರ್ ಪ್ಲೇಸಿಂಗ್ ದಿ ಗ್ಲಾಸ್ ಪ್ಲೇಟ್ ಒನ್ ಆಫ್ ದ ಪಾತ್ ಯಾವುದಾದ್ರೂ ಒಂದು ಬೀಮಲ್ಲಿಟ್ಟರೆ ಆವಾಗ ಫ್ರಿಂಜಸ್ ಬರುತ್ತೋ ಅಥವಾ ಮೀನ್ಸ್ ಇಂಟರ್ಫರೆನ್ಸ್ ಪ್ಯಾಟ್ರನ್ ಇಲ್ಲಿ ಪ್ಯಾಟ್ರನ್ ಬರುತ್ತೋ ಇಲ್ವೋ, ಯು ಆರ್ ಒಬ್ಟೈನಿಂಗ್ ದ ಪ್ಯಾಟ್ರನ್ ಆನ್ ದ ಸ್ಕ್ರೀನ್ ಆರ್ ನಾಟ್, ಒಂದು ಕ್ವಶನ್ ನಿಮಗೆ ಅರೈಸ್ ಆಗುತ್ತೆ. ಇನ್ನೊಂದು ಪ್ಯಾಟ್ರನ್ ಬಂದ್ರೂ ಏನಾದರೂ ಚೇಂಜಸ್ ಆಗ್ತಾವ, ಮೀನ್ಸ್ ಶಿಫ್ಟ್ ಆಗ್ತದೋ ಅಥವಾ ಫ್ರಿಂಜ್ ವಿಡ್ತ್ ಇದ್ದಾಗೆ ಇರ್ತದೋ, ಮೀನ್ಸ್ ಇಟ್ ರಿಮೇನ್ಸ್ ಸೇಮ್ ಆರ್ ನಾಟ್. ಸೊ ಸಿಯರ್ ಇಫ್ ಯು ಪ್ಲೇಸಿಂಗ್ ದ ಎನಿ ಥಿನ್ ಗ್ಲಾಸ್ ಪ್ಲೇಟ್ ಟ್ರಾನ್ಸ್ಪರೆಂಟ್ ಇರಬೇಕು. If you placing the transparent glass plate, that time what happens in the any one of the beam, path of the beam, the whole pattern will be shifted. ಇಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮಾ ಬರೋದು, ಸೊ ಇಟ್ ಗೋಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಯಾವ ಪಾತಲ್ಲಿ ಟ್ರಾನ್ಸ್ಪರೆಂಟ್ ಮೆಟೀರಿಯಲನ್ನು ಇಟ್ಟಿರ್ತೀರಲ್ಲ, ಇಟ್ ವಿಲ್ ಶಿಫ್ಟೆಡ್, ದ ಹೋಲ್ ಪ್ಯಾಟರ್ನ್ is shifted towards that position. Suppose you are placing the transparent material in this path, second is to path beam alitre, that time the central bright fringes is shifted towards the where the transparent material is placing at which path ಅಲ್ಲಿ ಅಂದರೆ ಡೌನ್ವರ್ಡ್ ಅಲ್ಲಿ ಪ್ಲೇಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ದ್ಯಾಟ್ ಮೀನ್ಸ್ ಹಿಯರ್ ದ ಪ್ಯಾಟರ್ನ್ is shifted, fringe width is remains same. ಫ್ರಿಂಜ್ ವಿಡ್ತಲ್ಲಿ ಏನೂ ಚೇಂಜಸ್ ಆಗಲ್ಲ, ಪ್ಯಾಟರ್ನ್ ಇದ್ದ ಹಾಗೇ ಇರುತ್ತೆ. ದರ್ ಈಸ್ ಓನ್ಲಿ ಶಿಫ್ಟಿಂಗ್ ಆಫ್ ದ ಫ್ರಿಂಜಸ್, ಇಟ್ ಈಸ್ ಓನ್ಲಿ ಶಿಫ್ಟಿಂಗ್ ಆಫ್ ದ ಫ್ರಿಂಜಸ್ ಹಿಯರ್. ದರ್ ಇಸ್ ನೋ ಡಿಕ್ರೀಸ್ ಆರ್ ಇನ್ಕ್ರೀಸಸ್ ಆಫ್ ದ ಫ್ರಿಂಜ್ ವಿಡ್ತ್. ಬೀಟಾ ರಿಮೀನ್ಸ್ ಸೇಮ್ ಹಿಯರ್. ಹಾಗಾದರೆ ಇವಾಗ ಏನು ಹೇಳಿದ್ದಾರೆ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಫ್ರಿಂಜ್ ವಿಡ್ತ್ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಎನಿ ಗ್ಲಾಸ್ ಪ್ಲೇಟ್ ಅವಾಗ ಎಷ್ಟಿತ್ತು? 0.3 millimeter. ಆಫ್ಟರ್ introducing the thin glass plate, any one of the beam of the light, that time what happens, the fringe width remains same here, only shifting of the fringes. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ರಿಮೇನ್ಸ್ ಸೇಮ್ ಅಂದರೆ ಅದು 0.3 millimeter ಅಷ್ಟೇ ಇರುತ್ತೆ. ಸೊ ಹಾಗಾದರೆ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 0.3 millimeter. Now move on to the next question here. The two sources is said to be a coherent if they produce the wave. See, the two sources are said to be a coherent if they produce the waves of equal wavelength, of equal speed, having same phase of the wavefront, having constant phase difference. ನೋಡಿ, ಕೊಹರೆಂಟ್ ಸೋರ್ಸ್ ಅಂದ ತಕ್ಷಣ ನಿಮಗೆ ಕೊಹರೆಂಟ್ ಸೋರ್ಸ್ ಏನಕ್ಕೆ, ಯಾವ ಸೋರ್ಸಿಗೆ ಕೊಹರೆಂಟ್ ಸೋರ್ಸ್ ಇರ್ತೇವೆ ಹೇಳಿ ಅಂತ ಗೊತ್ತಿರಬೇಕು. ಅಂದರೆ ಈ ಕ್ವಶನಿಗೆ ಈಸಿಲಿ ಆನ್ಸರ್ ಮಾಡ್ತೀರಾ. ದ ಸೋರ್ಸ್ ಇಸ್ ಶುಡ್ ಬಿ ಎ ಕೊಹರೆಂಟ್ ಇಫ್ ಇಟ್ ಈಸ್ ಇಲ್ಯುಮಿನೇಟ್ಸ್ ದಿ ಲೈಟ್ ವೇವ್ಸ್ ಹ್ಯಾವಿಂಗ್ ದ ಸೇಮ್ ಫ್ರೀಕ್ವೆನ್ಸಿ ಆರ್ ಈಕ್ವಲ್ ಆ್ಯಂಪ್ಲಿಟ್ಯೂಡ್, ಆರ್
ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಆರ್ ಝೀರೋ ಫೇಸ್ ಡಿಫ್ರೆನ್ಸ್. ಹಾಗಾದರೆ ಈ ಕ್ವಶನಿಗೆ ಆನ್ಸರ್ ಯಾವುದು? ಈಕ್ವಲ್ ಸ್ಪೀಡ್ ಇರಬೇಕಾ ವೇವ್ಸು? ನೋ. ಈಕ್ವಲ್ ವೇವ್ ಲೆಂತ್ ಇರಬೇಕಾ? ನೋ. ಹ್ಯಾವಿಂಗ್ ದಿ ಸೇಮ್ ಶೇಪ್ ಆಫ್ ದ ವೇವ್ಸ್? ನೋ. ಶೇಪ್ ಇದರಲ್ಲಿ ಬರೋದೇ ಇಲ್ಲ. ಸೊ ಹಾಗಾದರೆ ಫೋರ್ತ್ ಒನ್ ಆಪ್ಷನ್ ಹ್ಯಾವಿಂಗ್ ದ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಆರ್ ಝೀರೋ ಇರಬೇಕು. ಇಲ್ಲಿ ಒಂದು ಕೊಟ್ಟಿದ್ದಾರೆ ಹ್ಯಾವಿಂಗ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಹಾಗಾದರೆ ಕೊಹರೆಂಟ್ ಇರಬೇಕಂದ್ರೆ ಈ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ಕರೆಕ್ಟ್? ಹಾಗಾದರೆ ದಿಸ್ ಒನ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫಾರ್ the constructive interference, the path difference between the two interfering waves must be equals to. ಈಸಿ ಇದೆ, ಭಾಳ ಈಸಿ ಇದೆ ಕ್ವಶನ್. ನೀವೆಲ್ಲ ಡೆರಿವೇಷನಲ್ಲಿ ಮಾಡಿದ್ದೀರಾ ಇದನ್ನ. ಫಾರ್ ಅ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದ ಪಾತ್ ಡಿಫ್ರೆನ್ಸ್ ಫಾರ್ ಟೂ ಇಂಟರ್ಫಿರಿಂಗ್ ವೇವ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು. ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಪಾರ್ಟ್ ಡಿಫ್ರೆನ್ಸ್ ಕೇಳಿದ್ದಾರೆ. ಪಾರ್ಟ್ ಡಿಫ್ರೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಈವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಫಾರ್ ಕನ್ಸ್ಟ್ರಕ್ಟಿವ್. For destructive interference, the path difference is always equals to odd multiple of the means 2n minus 1 multiple of lambda divided by 2. Got the point? Even multiple of lambda by 2, it is for the here n is nothing but integer. Number of fringes indicate ಮಾಡ್ತಾರೆ. Path difference is for the constructive interference or the ಮ್ಯಾಕ್ಸಿಮ್ ಆಗಿರೋದಕ್ಕೆ ಏನಂತ ತಗೋತೀವಿ? ಈವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದ ಪಾರ್ಟ್ ಡಿಫ್ರೆನ್ಸ್ ಈಸ್ ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಇದು ನೆನಪಲ್ಲಿರಬೇಕು. ಡೆರಿವೇಷನ್ ಮಾಡೋ ಹೊತ್ತಿಗೂ ಗೊತ್ತಿದೆ, ನೀವು ಯೂಸ್ ಮಾಡ್ಕೊಂಡೇ ಕಂಡೀಷನ್ ನೋಡ್ಕೋತಾ ಹೋಗಿದ್ರೆ. ಹೌದಾ? ಫ್ರಿಂಜ್ ವಿಡ್ತನ್ನ ಫೈಂಡ್ ಔಟ್ ಮಾಡ್ಕೋತಾ ಹೋಗಿದ್ರೆ ಥಿಯರಿಯಲ್ಲಿ. ಹಾಗಾದರೆ ಇದಕ್ಕೆ ಯಾವುದು ಆನ್ಸರ್ ಕರೆಕ್ಟು? 2 ಕ್ಯಾನ್ಸಲ್ ಆದರೆ ಎನ್ ಲ್ಯಾಂಬ್ಡಾ ಬರುತ್ತೆ. ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದಿಸ್ ಇಸ್ ಎನ್ ಲ್ಯಾಂಬ್ಡಾ. ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. n plus 1 ಲ್ಯಾಂಬ್ಡಾ ಬೈ 2 ಅಂತ ತಗೋತೀರ, 2n minus ಲ್ಯಾಂಬ್ಡಾ ಬೈ 2 ತಗೊಂಡ್ರು ನಡೆಯುತ್ತೆ, ಆಡೇ ಬರುತ್ತೆ. ಓಕೆನಾ? ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೇವ್ ಫ್ರಂಟ್ ಈಸ್ ದ ಫೋಕಸ್ ಆಫ್ ಆಲ್ ಪಾಯಿಂಟ್ಸ್ ವೇರ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ವೈಬ್ರೇಟ್ಸ್ ವಿತ್ ದ ಸೇಮ್ wave front is nothing but locus of the point where the particles are vibrates in all phase. ಆಲ್ ಆ್ಯಂಗಲಲ್ಲಿ ವೈಬ್ರೇಟ್ ಆಗ್ತವೆ. ಹೈಗನ್ಸ್ ವೇವ್ ಥಿಯರಿ ಬರುತ್ತೆ ಇದು. ಸೊ ಇದಕ್ಕೆ ಆನ್ಸರ್ ಯಾವುದು? ಸೇಮ್ ಫೇಸಲ್ಲೇ ವೈಬ್ರೇಟ್ ಆಗಬೇಕು. ವೇವ್ ಫ್ರಂಟ್ ಈಸ್ ಲೋಕಸ್ ಆಫ್ ಆಲ್ ಪಾಯಿಂಟ್ಸ್ ವೇರ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ವೈಬ್ರೇಟ್ಸ್ ವಿತ್ ದ ಸೇಮ್ ಫೇಸ್. ಸೊ ಸೇಮ್ ಫೇಸಲ್ಲಿ ಏನಾಗಬೇಕು? ವೈಬ್ರೇಟ್ಸ್ ಆಗಬೇಕು. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಸೇಮ್ ಫೇಸಲ್ಲಿ ವೈಬ್ರೇಟ್ ಆಗಬೇಕು. Now next one, the wavelength of the light used in the Young's double slit experiment is lambda. Okay. Intensity at a point on the screen where the path difference is lambda by 6 is I if the I naught denotes the maximum intensity. The ratio of I and I naught. See here, let's understand this question. The wavelength of the light used in the Young's double slit experiment is lambda. Okay, the intensity at the point on the screen where the path difference is lambda by 6. They given the path difference here. If I naught denotes the maximum intensity, the ratio of I and I naught. So see here, given data is ಬರ್ಕೊಳ್ಳಿ. We know that relation between a phase difference and path difference, that is phase difference pi equals to 2 pi by lambda into phase difference path difference. ಈ ರಿಲೇಷನ್ ಗೊತ್ತಿರಬೇಕು, ಯಾಕಂದರೆ ಅವರು ಪಾರ್ಟ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಹೌದಾ? ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಫೇಸ್ ಡಿಫ್ರೆನ್ಸ್. ಸೊ ಪೈ ಈಕ್ವಲ್ಸ್ ಟು ಏನಾಯಿತು? ಫೇಸ್ ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಪೈ ಬೈ 3. ಸೊ ಲ್ಯಾಂಬ್ಡಾ ಕ್ಯಾನ್ಸಲ್ ಆಯಿತು. So 2 pi. So after simplification pi by 3. Lambda by 6 part difference ಇದ್ದರೆ ಫೇಸ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? pi by 3. ಓಕೆ. ಹಾಗಾದರೆ ಇಂಟೆನ್ಸಿಟಿ ಆಫ್ ದಿ ಲೈಟ್ ಕೇಳಿದ್ದಾರೆ ಅವರು. ದ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಲ್ಯಾಂಬ್ಡಾ ಬೈ 6 ಇಫ್ ದ I naught denotes the maximum intensity. Maximum, it is a formula. I equals to I naught cos square pi by 2. I equals to I naught
cos square pi by 2. I naught is the maximum intensity, pi is the phase difference here. So I equals, now substitute the values here. I naught phase difference is pi by 3, so pi by 2 ide 5 by 2, so pi. So after simplification angle becomes pi by 6 ಆಗುತ್ತೆ. So cos pi by 6 ಅಂದರೆ ಎಷ್ಟು? pi by 6 ಅಂದರೆ that is 30 degree. So cos 30 is root 3 by 2, square ಇದೆ, so squaring that. I naught root 3 by 2 square, so 3 by 4 ಆಗುತ್ತೆ. We get I naught, that is 3 by 4 into I naught. So the ratio, they are asking the ratios here. I naught, I to I naught ಬೇಕು. So I to I naught ಮಾಡಿದ್ರೆ ಏನಾಗುತ್ತೆ? 3 by 4. 3 by 4 means 0.75. ಹಾಗಾದರೆ ಕರೆಕ್ಟ್ ಆನ್ಸರ್ ಇದಕ್ಕೆ ಯಾವುದು? 0.75 ratios of the. Okay, thank you very much for watching this video. If you like this video, please click the like button, share this video with your friends, that will help them while preparing the exam, and also subscribe our channel. When we apply some new videos, you will get a notification as early as possible. Okay, thank you very much.